ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನ ಚಂಚಲ ಅವರು ವಿವೇಕ್ ವಿರುದ್ಧವಾಗಿ ಮಾತಾಡ್ತಾ ಇದ್ದಿದ್ ನೋಡಿ, ನಾನು ಏನು ಬೇಕು ಅಂತ ಮಾಡ್ಲಿಲ್ಲ ಅತ್ತೆ, ಅವ್ನು ಮಾಡಿರೋ ಕೆಲ್ಸಕ್ಕೆ ನಾನು ಬೈದಿದ್ದೆ ಅಷ್ಟೇ ಅಂತ ಹೇಳಿ ಇನ್ನ ಅವನು ಆ ಮಾತನ್ನ ಅಲ್ಲಿಗೆ ಎಂಡ್ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಈ ಕಡೆ ನೋಡಿದ್ರೆ ಅಷ್ಟೊತ್ತಿಗೆ ಆಶಾ ಅವ್ರಿಗೆ ತುಂಬಾ ಕೋಪ ಬಂದು, ನೀವು ನಿನ್ ಮಗನ್ ಬಗ್ಗೆ ಮಾತಾಡೋದ್ ಕಲಿ ಚಂಚಲ, ನನ್ ಮಗನ್ ಬಗ್ಗೆ ಯಾಕೆ ಮಾತಾಡ್ತೀಯಾ? ಅವ್ನ್ ಕವಿತೆ ಆದ್ರೂ ಬರೀತಾನೆ, ಎಲ್ಲಾದ್ರೂ ಹೋಗ್ತಾನೆ, ನಿನಗೇನ್ ಕಷ್ಟ? ಆದ್ರೆ ನಿನ್ ಮಗನ್ ತರ ಹುಡ್ಗಿರ್ ಜೊತೆ ಸುತ್ತಾಡೋ ಅಂತ ಅಭ್ಯಾಸ ಅಂತೂ ಇಲ್ಲ ಆಯ್ತಾ? ಅದೊಂದು ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಅಂತ ಹೇಳ್ತಿದ್ದೀವಿ ನೋಡಿ. ಮತ್ತೆ ಚಂಚಲಾಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ನೋಡಿದ್ರೆ ಎಲ್ಲಾರು ಅವ್ರವ್ರ ಮಾತನ್ನ ಆಡ್ತಾ ಇದ್ರೆ ಅಷ್ಟೊತ್ತಿಗೆ ಸರಿತಾ ಅವರು, ನೀನೇನು ಮಧ್ಯ ಅವ್ರೇನಾದ್ರೂ ಮಾತಾಡ್ಕೊಳ್ತಾರೆ, ನಿನಗೇನ್ ಕಷ್ಟ ಅಂತ ಗೌರಿಗೆ ಹೇಳ್ತಿದಂಗೆ, ಅತ್ತೆ ನಿಮ್ ಗಂಡನ್ಗೂ ಅದೇ ರೀತಿ ಯಾರಾದ್ರೂ ಬೈತಿದ್ರೆ ನೀವು ಸುಮ್ನೆ ಇರ್ತಿದ್ರಾ? ಹಾಗೇನೆ ನಾನು ನನ್ ಗಂಡನ್ಗೆ ಯಾರು ಏನು ಬೈಕುಡ್ದು, ಅವ್ರು ತಪ್ಪು ಮಾಡದೇ ಇದ್ರು ಎಂತಕ್ ಬೈಸ್ಕೋಬೇಕು ಅವರು? ನನ್ಗದ್ ಇಡ್ಸಲ್ಲ ಅತ್ತೆ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಮೋನಿಕಾ, ಅಲ್ಲ ಈ ಅನಿಕೇತ್ ವಿವೇಕ್ ನನ್ ಕೆಳಗಡೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದ, ಈ ಆಫೀಸ್ನೆಲ್ಲ ದುಬಾರಿಯಾಗಿ ನೋಡ್ಕೊಳ್ಳೋದ್ ನಾನೇ ಅಂತ ಹೇಳ್ತಿದ್ದವನು ಈಗೇನು ಸಡನ್ ಆಗಿ ಈ ರಾಧಾಂತಗಳೆಲ್ಲ ಹುಟ್ಟುತ್ತಿದೆ. ಅಷ್ಟಕ್ಕೂ ಈ ಅನಿಕೇತ್ ಹೇಳಿರೋದೆಲ್ಲ ಹಾಗಾದ್ರೆ ಸುಳ್ಳು ಅನ್ನಿಸ್ತಿದೆ, ವಿವೇಕ್ಗೆ ಈ ಮನೆಗೆ ವಾರಸ್ದಾರ ಅನ್ಸುತ್ತೆ ಅಂತ ಹೇಳ್ತಿದ್ದಂಗೆ, ಅಷ್ಟಕ್ಕೂ ನಿನ್ಗೆ ಈ ಮನೆಗೆ ಏನಾದ್ರೂ ಸಂಬಂಧ ಇದೆಯೇನೆ ಅಂತ ಅವ್ರ ಅಮ್ಮ ಬೈತಾ ಇದ್ದಿದ್ ನೋಡಿ. ಅಷ್ಟೊತ್ತಲ್ಲಿ ಅವಳಿಗೂ ಸಹ ಕ್ಲಾರಿಟಿ ಗೊತ್ತಾಗುತ್ತೆ, ಹೋ ಇವರು ವರ್ಗಿನವರು, ಅದಕ್ಕೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅವಳು ಯೋಚನೆ ಮಾಡ್ತಾ ಸುಮ್ನೆ ಮೌನವಾಗಿರ್ತಾಳೆ. ಈ ಕಡೆ ನೋಡಿದ್ರೆ ಸರಿತಾ ಅವರು ಮತ್ತೆ ವಿವೇಕ್ ಪಕ್ಕಕ್ ಬಂದಿ, ನೀನ್ ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡ ಮಗ್ನೆ, ಏನೂ ಮಾಡೋದಿಕ್ಕಾಗಲ್ಲ, ಅವ್ರ ಈ ಮನೆ ಮಗಳಲ್ಲ ಅಂದ್ರೂ ನಿಮ್ ತಾತ ಅಜ್ಜಿ ಸಾಕಿರೋ ಮಗಳ ತರ ಈ ಮನೆ ಅಧಿಕಾರನ ಚಲಾಯಿಸ್ತಾ ಇದಾರೆ, ನೀನ್ ಅಷ್ಟಕ್ಕೆಲ್ಲ ಯೋಚನೆ ಮಾಡ್ಬೇಡ ಅಂತ ಹೇಳ್ತಿದಂಗೆ, ಅಮ್ಮ ನಾನ್ ಯಾಕಮ್ಮ ಆ ರೀತಿ ಅನ್ಕೊಳ್ತೀನಿ, ನಾನು ಶ್ಯಾಮ್ ಮತ್ತೆ ಅನಿಕೇತ್ 3 ಜನನು ಒಟ್ಟಿಗೆ ಬೆಳೆದಿದ್ದು, ಆದ್ರೆ ಅತ್ತೆ ಈ ರೀತಿ ಮಾತಾಡಿದ್ ನೋಡಿ ನನ್ಗೂ ಸಹ ಬೇಜಾರಾಯ್ತು, ಪರವಾಗಿಲ್ಲ, ಆದ್ರೆ ಅನಿಕೇತ್ ಈ ರೀತಿ ಕೆಲಸ ಮಾಡಿದ್ದಿಲ್ಲ ಅಂದ್ರೆ ನಾನು ಯಾಕಮ್ಮ ಬೈತಿದ್ದೆ ಅಂತ ಅವರಿಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಗೌರಿ ಹಿಂದೆಯಿಂದ, ಏನು ಇವ್ರಿಗೆ ಕೆಟ್ಟದ್ ಬಯಸಿದ್ರು ಈ ಮನೆ ಮಂದಿಯವರೆಲ್ಲ ಪಾಪ ಅವ್ರಿಗೆ ಒಳ್ಳೇದಾಗೋಕೆನೆ ನೋಡ್ತಾ ಇರ್ತಾರೆ, ಆದ್ರೆ ಈ ವಿಚಾರನ ಅವ್ರು ತಿಳ್ಕೊಳ್ಳೋದೇ ಇಲ್ವಲ್ಲ ಅಂತ ಗೌರಿಗೂ ಸಹ ಬೇಜಾರಾಗ್ತಾ ಇರುತ್ತೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ರಾತ್ರಿ ಆಗುತ್ತೆ, ಮೋನಿಕಾ ಮಾಸ್ಟರ್ ಪ್ಲಾನ್ ನ ಸ್ಟಾರ್ಟ್ ಮಾಡಿರ್ತಾಳೆ, ಹೇಗಾದ್ರೂ ಮಾಡಿ ಈ ಅನಿಕೇತ್ನ ನಾನು ವಶ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ, ಹೇಗೋ ಇದು ಗಿಡಮೂಲಿಕೆ ಔಷಧಿ ಇದೆ, ಇದನ್ನ ಹಾಲೊಳಗೆ ಮಿಕ್ಸ್ ಮಾಡ್ಕೊಂಡ್ ಕೊಟ್ರೆ ಮುಗೀತು, ಈ ಅನಿಕೇತಿನ ನನ್ನಿಂದೇನೆ ಬಿದ್ದಿರ್ತಾನೆ ಅಂತ ಆ ಜಂಬಾನ ಪಟ್ಕೊಂಡು ಹೋಗ್ತಾ ಇರ್ತಾಳೆ. ಅಷ್ಟೊತ್ಗೆ ಅಲ್ಲಿ ವಿವೇಕ್ ಸಹ ಮೌನವಾಗಿ ಕೂತಿರ್ತಾನೆ. ಅಯ್ಯೋ ಬೆಳಗ್ಗೆಯಿಂದ ಇವ್ರು ಏನು ತಿಂದಿಲ್ಲ ಏನಿಲ್ಲ, ಏನ್ ಮಾಡ್ತಿದಾರೋ ಅಂತ ಗೌರಿನೂ ಸಹ ಅಷ್ಟೊತ್ಗೆ ಬರ್ತಾಳೆ. ಮೋನಿಕಾ ಅಡ್ಗೆ ಮನೇಲಿ ಇದ್ದಿದ್ ನೋಡಿ, ಅಕ್ಕ ನೀನು ಅಡ್ಗೆ ಮನೇಲಿ ಏನ್ ಮಾಡ್ತಿದ್ಯಾ? ಹೇ ಏನೇ, ನಾನು ಏನಾದ್ರೂ ಮಾಡ್ಕೋತೀನಿ, ನಿನಗೇನೆ ಕಷ್ಟ? ಅಲ್ಲ ಏನೋ ಮಾಡ್ಕೋತಾ ಇದೀಯಾ, ಕಷ್ಟ ಆಗುತ್ತೆ ಅಂದ್ರೆ ಹೇಳು, ನಾನು ಮಾಡ್ಕೊಡ್ತೀನಿ, ನನ್ಗೇನು ಕಷ್ಟ ಏನಿಲ್ಲ, ಹಾಲ್ ಕಾಯಿಸ್ಕೊಳ್ಳೋದು ನನಗ್ ಗೊತ್ತಿದೆ ಅಂತ ಹೇಳ್ತಿದಂಗೆ, ಆಯ್ತು ಬಿಡಕ್ಕ, ನೀನ್ ಹತ್ರ ಬಾಯ್ ಕೊಡೋದಿಕ್ಕಾಗುತ್ತಾ, ನೀನ್ ಇಷ್ಟ ಬಂದಾಗ ನೀನ್ ಮಾಡ್ಕೊ ಅಂತ ಹೇಳಿ ಈ ಕಡೆ ಗೌರಿನೂ ಸಹ ವಿವೇಕ್ಗೋಸ್ಕರ ಹಾಲ್ನ ಕಾಯಿಸ್ತಾ ಇರ್ತಾಳೆ. ಅಷ್ಟೊತ್ತಲ್ಲಿ ಮೋನಿಕಾ ಆ ಹಾಲ್ನ ಬೆರೆಸಿ ಅದಕ್ಕೆ ಗಿಡಮೂಲಿಕೆ ಎಲ್ಲ ಹಾಕಿರ್ತಾಳೆ. ಸರಿ ಅಂತ ಇನ್ನೇನ್ ಎತ್ಕೊಂಡು ಹೋಗೋಣ ಅನ್ನೋಷ್ಟೊತ್ತಲ್ಲಿ ಒಂದು ಕಾಲ್ ಬರುತ್ತೆ. ಹಲೋ ಅನ್ಕೊಂಡ್ ಹೋಗ್ತಾ ಇರ್ತಾಳೆ ಮೋನಿಕಾ. ಈ ಕಡೆ ಗೌರಿನೂ ಸಹ ಅಯ್ಯೋ ಹಾಲ್ ಬಿಸಿ ಆಯ್ತಲ್ಲ ಅಂತ ಅವಳು ಸಹ ಲೋಟಕ್ಕೆ ಸರ್ವ್ ಮಾಡಿ ಇನ್ನೇನು ಎತ್ಕೊಂಡು ಹೋಗೋ ಅಷ್ಟೊತ್ತಲ್ಲಿ ಮೋನಿಕಾ ಬಂದು ಸಕ್ಕರೆ ಹಾಕಿರೋದನ್ನ ಎತ್ಕೊಂಡು ಹೋಗ್ತಾಳೆ. ಮಿಕ್ಕಿರೋದು ಆ ಗಿಡಮೂಲಿಕೆ ಬೆರೆಸಿರೋ ಹಾಲು, ಅದನ್ನ ಸೀದಾ ಗೌರಿ ಮನೆ ಕೆಲ್ಸದವ್ರನ್ನ ಕರ್ದಿ ಇದು ಅವ್ರಿಗೆ ಕೊಟ್ಬಿಡಿ ಅಂತ ಹೇಳಿ ಕಳಿಸ್ತಾಳೆ. ಅದನ್ನ ಈಸ್ಕೊಂಡಿದ್ ವಿವೇಕ್ ನೋಡಿ, ಹಾಲ್ನ ಈಸ್ಕೊಂಡಿದ್ ವಿವೇಕ್ನ ನೋಡಿ ಗೌರಿ ಖುಷಿ ಪಡ್ತಾ ಇರ್ತಾಳೆ, ಹೇಗೋ ಇದಾದ್ರೂ ಕುಡಿತಿದಾರಲ್ವಾ ಅಂತ. ಅಷ್ಟೊತ್ತಲ್ಲಿ ಸರಿ ಅಂತ ಮೋನಿಕಾ ಹಾಲ್ನ ಎತ್ಕೊಂಡೋಗಿ, ತಗೋ ಅನಿಕೇತ್, ನಿನಿಗೋಸ್ಕರ ಹಾಲ್ ತಂದಿದ್ದೀನಿ ಅಂತ ಹೇಳ್ತಾ, ಸರಿ ಈಗೇನೋ ಕುಡಿತಿದ್ದಾನೆ, ಮುಂದೆ ಏನಾಗುತ್ತೆ ಅಂತ ಕಾಯ್ದು ನೋಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅನಿಕೇತ್ ನೋಡಿದ್ರೆ ಸುಮ್ನೆ ಹೇತ್ವಾ ತತ್ವ ಅಂತ ಕುಡ್ದ್ಬಿಟ್ಟು ಹಾಸಿಗೆ ಮೇಲೆ ಮಲ್ಕೊಳ್ಳೋದಿಕ್ ಹೋಗ್ತಾನೆ. ಏನು ಆಗ್ತಿಲ್ವಲ್ಲ, ಇವನೇನ್ ಇಷ್ಟು ಮೌನವಾಗಿದ್ದಾನೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ನಿಧಾನಕ್ಕೆ ಏನಾದ್ರೂ ಆಗ್ಬೋದೇನೋ,
ಕಾಯೋಣವಾ ಅಂತ ಮೋನಿಕಾ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಗೌರಿ ಅಷ್ಟೊತ್ತಿಗೆ ರೂಮ್ ಒಳಗ್ ಬಂದು ಮಲ್ಗೆ ಹೂವು ಎಲ್ಲ ಮುಡ್ಕೋತಾ ಇರ್ತಾಳೆ. ಸಡನ್ ಆಗಿ ವಿವೇಕ್ ಬಂದು ಡೋರ್ನ ತಳ್ತಾನೆ. ಯಾಕ್ರಿ, ಏನಾಯ್ತು, ಯಾಕೆ ಈ ರೀತಿ ಆಡ್ತಿದ್ದೀರಾ ಅಂತ ಗೌರಿ ಕೇಳ್ತಿದ್ರೆ, ನನಗೇನಾಯ್ತು, ಏನೋ ಕುಡ್ದಿದ್ದೀರಾ ಅನ್ಸುತ್ತೆ. ಅಯ್ಯೋ, ನಾನೇನ್ ಕುಡಿಲಿ, ಅಮೃತ ಕುಡ್ದಿದ್ದೀನಿ, ಅದಕ್ಕೆ ಹಿಂಗ್ ಆಡ್ತಾ ಇದ್ದೀನಿ ಅಂತ ವಾಲಾಡ್ಕೊಂಡ್ ಬರ್ತಾ ಇರ್ತಾನೆ. ರೀ, ಏನ್ರಿ ಆಯ್ತು ನಿಮಗೆ, ಇವಾಗ ತಾನೇ ಚೆನ್ನಾಗಿದ್ರಲ್ರಿ, ಏನಾಯ್ತು ಅಂತ ಶಾಕಿಂದ ಕೇಳ್ತಾ ಇರ್ತಾಳೆ. ಏನಿವತ್ತು ಮಲ್ಲಿಗೆ ಹೂವು ಅದೆಲ್ಲ ಘಮ ಘಮ ಅಂತಿದೆ ಅಂತ ಹೇಳ್ತಿದ್ರೆ, ರೀ ಏನ್ರಿ ಮಾಡ್ತಿದ್ದೀರಾ, ಸ್ವಲ್ಪ ದೂರ ಇರ್ರಿ ಅಂತ ಇದ್ರು. ಏನೇ ದೂರ ಇರೋದು, ಇಷ್ಟು ಚೆನ್ನಾಗಿ ಸೀರೆ ಹೂವು ಎಲ್ಲ ಇಟ್ಕೊಂಡಿದ್ಯಾ, ಇನ್ನ ಏನೇ ದೂರ ಇರೋದು ಅಂತ ವಿವೇಕ್ ಹತ್ರನೇ ಹೋಗ್ತಾ ಇರ್ತಾನೆ. ಈಗ ಮೋನಿಕಾ ಬದಲಾಯಿಸಿರೋ ಆ ಗಿಡಮೂಲಿಕೆ ಹಾಲ್ನ ವಿವೇಕ್ ಕುಡ್ದಿ ಈಗ ಗೌರಿ ಮತ್ತೆ ವಿವೇಕ್ ಇಬ್ರು ದಾಂಪತ್ಯ ಜೀವನ ಚಿಗುರುತ್ತಾ ಅಥವಾ ಮತ್ತೆ ಇದ್ರ ಮಧ್ಯೆ ಏನಾದ್ರೂ ಗಂಡಂತರ ಹುಟ್ಟುತ್ತಾ ಮೋನಿಕಾ ನೋಡಿದ್ರೆ ಭರವಸೆ ಇಟ್ಕೊಂಡಿರೋ ಆಸೆನೆಲ್ಲ ನಿರಾಸೆ ಆಗುತ್ತಾ ನನ್ನ ಮುಂದಿನ ಭಾಗ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.